ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ? ಯಾಕೆ ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ? ಮಸ್ತ್ ಅನ್ಕೋದಿರಿ, ನಾವು ಮಸ್ತ್ ಅದೀನಿ. ಸೊ ನೋಡ್ರಪ್ಪ, ಇಲ್ಲಿ ನಂದು ಈಗ ಬ್ರೇಕ್ಫಾಸ್ಟ್ ಬಂದೈತಿ. ಸೊ ಜಿಮ್ಮಿಗೆ ಹೋಗಿತ್ತ ಮುಂಚೆ ಅಂದಂಗ್ರಿ ಒಬ್ಬರು ಕಮೆಂಟ್ ಮಾಡಿ ಹೇಳಿದ್ರೆ ಜಿಮ್ ಚಾಲೆಂಜ್ ಮಾಡ್ರಿ, ತಗೋರಿ, ಸ್ವಲ್ಪ ವೇಟ್ ಲೂಸ್ ಮಾಡ್ರಿ ಅಂತ ಈಗ ಹೇಳಿದ್ರೆ. ಸೊ ಈಗ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡಾಳೆ. ಸೊ ಜಿಮ್ಮಿಗೆ ಹೊಂಟೀವಿ, ಒಂದು ವಾರ ಆತಲ್ಲ, ಹೋಗಾಕತ್ತ 1 ವಾರ ಆತ. ಸೊ ನಾನು ಹೊಂಟಿನ್ರಪ್ಪ ಜಿಮ್ಮಿಗೆ. ಸೊ ಮೊದಲು ನಂದು ವೇಟ್ ಸ್ಟಾರ್ಟಿಂಗು ಮದುವೆಗಿಂತ ಮುಂಚೆ 88-87 ಏನೋ ಇತ್ತು. ಆನಂತರ ನಾನು ಜಿಮ್ಮಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಆವಾಗ ನಂದು ವೇಟ್ 69 ತೊಗೊಂಡು ಬಂದಿದ್ದೆ ರೀ. ಮತ್ತು ಈಗ ಮತ್ತೆ ಜಾಸ್ತಿ ಆಗಿತ್ತು, ಸ್ವಲ್ಪ ಫೇಸ್ ಫ್ಯಾಟ್ ಜಾಸ್ತಿ ಬಂದೈತಿ. ಸೊ ನಾನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನನ್ನ ಸಿಚುವೇಶನ್, ನಮ್ಮ ಕರೆಂಟ್ ಸಿಚುವೇಶನ್ ಅಂದ್ರೆ ನನ್ನ ಕರೆಂಟ್ ಸ್ಟೇಟಸ್ ಏನೈತಿ, ನಮ್ಮ ಬಾಡಿ ಟೈಪ್ ಹೆಂಗಿದೆ ತೋರಿಸ್ತೀನಿ ಅಂತ. ಬಟ್ ಇವಾಗದಿಂದ 6 ತಿಂಗಳು ಚಾಲೆಂಜ್ ತೊಗೊಂಡಿವಿ. 6 ತಿಂಗಳು ಮಟ್ಟ ಹೊಟ್ಟೆ ಬಿಡೋದಿಲ್ಲ, ಕಂಟಿನ್ಯೂ ಆಗಿ ಹೋಗೋದೈತಿ. ಈಗಿಂದ ಈಗ ವೇಟ್ ಎಷ್ಟೈತಿ ಅದಕ್ಕೆ ಇರೋದೈತಿ. ಅದಕ್ಕೆ 83 ಐತ್ರಿ, ಆಲ್ರೆಡಿ 80 ಬಂದಾಳ. ಗುಡ್. ನಂದು 77 ಏನೋ ಐತಿ. ಅಷ್ಟೇ ಐತಿ. ಇಲ್ಲ 77. ಮೊದಲು ಈ 69 ಇತ್ತು, 78 ಬಂದಿತ್ತು, ಈ 77 ಆಗೈತಿ. ನೋಡ್ರಿ ಈಕಿ ಮುಂಜಾನೆ ಏನು ತಿನ್ಲಾರಿ ಹೋತಾಳ್ರಿ. ನಾನೇನು ಮಾಡ್ತೀನಿ, ನನಗೆ ಮುಂಜಾನೆ ಹೆಂಗಿದೆ ಗೊತ್ತಿಲ್ರಿ, ಏನೋ ತಿನ್ಲಾರಿ ಹೋದಪ್ಪ ನಾವು ಉಲ್ಟಿ ಬಂದಂಗೆ ಆಗತ್ತೆ. ಅದು ಒಂಥರ ನಾವು ವಿಚಿತ್ರ ಅನ್ಸ್ಬಿಡ್ತೈತಿ. ನಾವು ರೂಢಿಲ್ರಿ, ಯಾಕಂದ್ರೆ ನಾವು ಮೊದಲ ಸಂಜೆ ಕೂತಿದ್ದಲ್ಲ. ಸೊ ಸಂಜೆಗೆಲ್ಲ ಊಟ ಗೀಟ ಮಾಡಿ ಹೋಗ್ತಿರ್ತೀವಿ. ಹಾಗಾಗಿ ನಾನು ಮುಂಜಾನೆ ರೂಢಿಲ್ಲ. ಈ ಸಲುವಾಗಿ ನಾನು ಮುಂಜಾನೆ ಹೊಂಟೀನಿ. ನಂದು ಮುಂಜಾನೆ ಅಂದ್ರೆ ನಾ ಮೊದಲು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಮುಂಜಾನೆ ಮಾಡ್ತಿದ್ದೆ ರೀ. ಅದಕ್ಕೆ ನಂಗೆ ಅವಾಗ ರಿಸಲ್ಟ್ ಬಂದಿತ್ತು. ಅದಕ್ಕೆ ನಾ ಮಧ್ಯಾಹ್ನ ಹೋದ್ರೆ ನಂಗೆ ಅದಕ್ಕೆ ತಿಂದ್ರಿ ಅಲ್ಲಿ ಎತ್ತಕ್ಕೆ ಬರಂಗಿಲ್ರಿ. ನನಗೆ ಇದೊಂದು ವಿಚಿತ್ರ ಐತ್ರಿ. ನನ್ನ ಹತ್ರ ಊಟ ಐತ್ರಿ, ನನಗೆ ಏನು ತಿಂದಕ್ಕೆ ಹೋಗಿಲ್ಲಪ್ಪ, ತಿಂದು ಹೋಗಿಲ್ಲ ಅಂದ್ರೆ ನಾನು ಎತ್ತಕ್ಕಾಗೋದಿಲ್ಲ. ಒಂಥರ ಅನಿಸ್ಬಿಡ್ತೈತಿ. ಅದಕ್ಕೆ ಇಲ್ಲಿ 2 ತುತ್ತಿದ ಆಮ್ಲೆಟ್, 2 ಬ್ರೆಡ್ ಎಷ್ಟು ತಿಂದು ಹೋಗೋದ್ರಿ. ಹೇಳಿ ಪಟ್ಟ ತಿನ್ನೋಣ. ಟೈಮ್ ಈಗ 9 ಆಗೋದು ಬಂದೈತಿ. 9ಕ್ಕೆ ಜಿಮ್ಮಿಗೆ ಹೋಗ್ತೀವಿ. 8:30 ಆಗೈತಿ. 9ಕ್ಕೆ ಜಿಮ್ಮಿಗೆ ಹೋಗ್ತೀವಿ. ಬರಬೇಕಾದ್ರೆ 10:11 ಇಲ್ಲ ರೀ, ಹಾಸ್ಪಿಟಲ್ಗೆ ಅಂದಂಗೆ ಇಲ್ಲಿ ಸ್ವಲ್ಪ ನಮಗೆ ಗುಳ್ಳಿ ಆದಂಗೆ ಆಗೈತಿ ಸ್ಕಿನ್ನಿಗೆ. ತೋರಿಸ್ಲಿಲ್ರಿ, ಅದಕ್ಕೆ ಹೋಗ್ಬೇಕು. ಅದು ನನಗೆ ಏನು ಗೊತ್ತಿಲ್ಲ ರೀ, ಬ್ಯಾಸಿಗ್ಯಾಗ ಬೆವ್ರಿಗೆ ಬಂದು ಆಗ್ಬಿಡ್ತೈತೆ. ಅದು ಬೆವ್ರಿಗೆ ಸ್ವಲ್ಪ ಬರ್ತಿರ್ತೈತೆ ನನಗೆ. ಸೊ ಮುಂಜಾನೆ ಎದ್ದು ಕೂಡಲೇ 6ಕ್ಕೆ ಹೋಗಿದ್ದೆ. ಹಾಸ್ಪಿಟಲ್ ನಂಬರ್ ಹಚ್ಚಿ ಬರ್ಬೇಕು ಅಲ್ಲಿ, ಆಗ ಯಾರೂ ಇರಲಿಲ್ಲ. ಅದಕ್ಕೆ ಜಿಮ್ಮಿಗೆ ಹೋಗಿ ಬಂದ ನಂತರ ಹೋಗ್ತೀವಿ. ಹೇ ಗಾಯ್ಸ್, ಈಗ ನಾವು ಹೊಂಟೇವ್ರಿ ಜಿಮ್ಮಿಗೆ. ಇವ ಅಂತರೂ ಎಷ್ಟು ಲೇಟ್ ಮಾಡ್ತಾನ ಗೊತ್ತ್ರಿ, ಅಷ್ಟು ಲೇಟ್ ಮಾಡ್ತಾನ, ಹೊಟ್ಟೆ ಕೆಲ್ಸಕ್ಕೆ ಬರಲ್ಲ. ಏನ್ ಮಾಡ್ಬೇಕು, ಬರೇ 24 ತಾಸು ಬಾತ್ರೂಮ್ದಾಗ ಹೋಗಿ ಕೂಡ್ತಾನ್ರಿ. ಅದು ಏನು ಮಾಡ್ತಾನೋ ಗೊತ್ತಿಲ್ಲರಿ. ಒಟ್ಟು ಬಾತ್ರೂಮ್ದಾಗ ಹೋಗ್ತಾನ್ರಿ. ಎದ್ದು ಕೂಡ ಬಾತ್ರೂಮ್ಗೆ ಹೋಗ್ಕಂಡ್ರಿ, ಮಕ್ಕೊಂದು ಮತ್ತೆ ಎದ್ದು ಕೂಡ ಬಾತ್ರೂಮ್ಗೆ ಹೋಗ್ಕಂಡ್ರಿ. ಪಟ ಶೂ ಅಂತ ಹಾಕೊಳ್ದೆ ಇಲ್ರಿಪ್ಪ. ಹೊಟ್ಟೆ ಲೇಟ್ ಮಾಡ್ತೈತಿ, ಭಾಳ ಲೇಟ್ ಮಾಡ್ತೈತ್ರಿಪ್ಪ. ತೆಗಿ ಬಾಕ್ಲ ತೆಗಿ, ಬಾಕ್ಲ ತೆಗಿ, ಪಟ ಹೋಗೋಣಂತ. ಹಾಂ, ಇವತ್ತು ಬುಧವಾರ ಮಾರ್ಕೆಟ್ ರೀ ನಮ್ಮ ಕಡೆ. ನೋಡ್ರಿ ಇಲ್ಲಿ ಫುಲ್ ಇಲ್ಲಿ ಮಠ ಬಂದು ಕುಂತಾರ ನೋಡ್ರಿ. ನೋಡ್ರಿ ಎಲ್ಲಿ ಮಠ ಬಂದು ಕೂತಾರ. ನಾವು ಹೊಂಟೀರಿ ಈಗ. ಎಷ್ಟಾತ್ರಿ? 9 ಗಂಟೆ ಆಯ್ತು. 9:15 ಆಯ್ತು. ನಡಿ, ಎಷ್ಟು ಲೇಟ್ ಮಾಡ್ತೀವಿ ನೋಡ. ಬುರ್ಷ ಅದನ್ರಿ ಒಂದು ಸ್ವಲ್ಪ. ಹಂಗಲ್ರಿ, ಬಟ್ ವಿಚಿತ್ರ ಅದ. ಅವತ್ತು ಲೇಟ್ ಮಾಡೋದ್ರಿ. ಈ ಕಡೆ ಹೋಗೋದು ಬ್ಯಾಡ್ರಿ, ಈ ಕಡೆ ಭಾಳ ರಶ್ ಇರ್ತೈತ್ರಿ. ಈ ಕಡೆ ಸುತ್ತ ಹೊಡೆದು ಹೋಗ್ತೀವಿ ರೀ. ಫುಲ್ ಕಾಲು ಮ್ಯಾಗೆ ತೊಗೊಂಡಿದ್ವಿ. ಕಾಯಿಪಲ್ಲೆ ಎಲ್ಲಿ ಮಠ ಬಂದು ಕೂತಾರಾಗ, ಫುಲ್ ಅಲ್ಲಿ ಮಠ ಬಂದು ಕೂತಾರ ನೋಡ್ರಿ. ಫ್ರೆಶ್ ಕಾಯಿಪಲ್ಲೆ ಬಂದೈತಿ ಇವತ್ತು ಎಲ್ಲ. ನೋಡ್ರಿ ನಮ್ಮ ಬುಧವಾರ ಮಾರ್ಕೆಟ್ ಹೆಂಗೈತಿ. ಇಟ್ಟು ಗದ್ದಲ್ದಾಗ ಹೋಗೋದ್ರಿ. ಭಾಳ ಟ್ರಾಫಿಕ್ ಇರ್ತೈತಿ ರೀ. ಯಪ್ಪ, ಇಂಥ ಟ್ರಾಫಿಕ್ದಾಗ ನಂಗೆ ಹೊಡ್ಯಾಕ ಬರೋದಿಲ್ಲ ಸ್ಕೂಟಿ, ಇಷ್ಟು ಜಂಜಾಡ್ದಾಗ. ನೋಡಿದ್ರಿ ಇವತ್ತು ಕಾಯಿಪಲ್ಲೆ ಏನು ಅನಾಹುತ ಬಂದೈತ್ರಿ. ಅಷ್ಟು ಅನಾಹುತ ಬಂದೈತಿ ಕಾಯಿಪಲ್ಲೆ. ನೋಡ್ರಿ ಇಲ್ಲಿಗ ಫುಲ್ಲು ಅಲ್ಲಿ ಮಠ ಐತಿ ನೋಡ್ರಿ. ದರಸಲ ಇಷ್ಟ ಇರ್ತೈತಿ, ಬಟ್ ಈ ಸತಿ ಭಾಳ ಬಂದೈತಿ.
ಇಷ್ಟು ಕ್ಯಾಲ್ರಿ ಬರ್ನ್ ಮಾಡಿದೆ ನಾನು 220 ಕ್ಯಾಲ್ರಿ ಬರ್ನ್ ಮಾಡಿದೆ ನಾನು. ಯಪ್ಪಾ ಆದರೆ 30 ನಿಮಿಷ 22 220 ಕ್ಯಾಲ್ರಿ ಬರ್ನ್ ಮಾಡಿದ್ದೀನಿ. ಅದ್ರಿ ಜಸ್ಟ್ ಜಿಮ್ಮಿಂಗ್ ಬಂದು ಕೂಡಲೇ ಇಲ್ಲೊಂದು ಪ್ರೋಟೀನ್ ಶೇಕ್ ಕೊಡತ್ತೀನಿ. ಎಸ್, ಸೊ ಈಗ ಇಲ್ಲಿ ಬತ್ರಿಪ್ಪ ನಂದು ಓಟ್ಸ್ ಬಂದೈತಿ. ಅಕ್ಕಿಂದು ಸೇಮ್ ಓಟ್ಸ್ ಅಕ್ಕನೂ ಅದೇ ತಿಂತಾಳೆ. ಓಟ್ಸ್ ನೆಕ್ಸ್ಟ್ ಇಲ್ಲಿ ತತ್ತಿ. ಇದು 3 ಎಗ್ ವೈಟ್ಸ್ ಅದಾವೆ, ಹೌದಿಲ್ಲ? 3 ಎಗ್ ವೈಟ್ಸ್ ಅದಾವೆ. ಇದು ಓಟ್ಸ್ ನೋಡಿ ರೇಟ್ ಮಸ್ತ್ ಮಾಡ್ಬಿಟ್ಟಾಳೆ ಇವತ್ತು ಫುಲ್. ಹಿಂಗ್ಯಾಕೆ ನೀವೇನು ಮಾಡಿ ಅದು ಒಂದೇ ಸ್ಕೂಪಲ್ಲಿ ಹಾಕಿದ್ನಲ್ಲ, 3 ಗ್ಲಾಸ್ ನೀರು ಹಾಕ್ಬಿಟ್ಟು ಒಮ್ಮೆ 1.5 ಅಂತಂದ್ರೆ ಒಮ್ಮೆ ಹಿಂಗೆ ಹಿಂಗೆ ನನ್ನ ಯಾಕೆ ಬರ್ತಿ ನೋಡಿದ್ರಿ ತಪ್ಪು ಮಾಡ್ತಾಳೆ. ನನ್ನ ಮಾಡ್ತಾಳೆ ಒಮ್ಮೆ ಹಿಂಗೆ ಅಂತಂದ್ರೆ ಒಮ್ಮೆ ಹಿಂಗೆ ಅಂತಂದ್ರೆ ನಾ ಏನೋ ಅಂದೇ ಇಲ್ಲ. ಸುಬ್ಬಿ ಎಡ್ ಡೇಂಜರ್ ಅದಿ. ಇವತ್ತು ಒಂದೇ ದಿವಸ ಅಡ್ಜಸ್ಟ್ ಮಾಡಬೇಕು. ನಾ ಅಡ್ಜಸ್ಟ್ ಮಾಡ್ಕೊತೀನಿ, ನನ್ನ ಮ್ಯಾಗ ಯಾಕೆ ಬರ್ತಿ ಅಂತ ಹೇಳತ್ತೀನಿ. ಏನು ತಾವು ಮಾಡ್ದೋ ತಪ್ಪು ನನ್ನ ಬರ್ತಾಳೆ. ಇದು ಇರ್ಬೇಕು ಹಿಂಗೆ. ರೈಟ್ ಅನ್ನೆ ಸುಬ್ಬಿ ಯಾವ್ದಲ್ಲ. ಏನು ಮಾಡೋದು ತಿನ್ಬೇಕಲ್ರಿ, ಏನು ಬೇರೆ ಆಪ್ಷನ್ ಇಲ್ಲಲ್ಲ. ಅದಕ್ಕೆ ಭಾಳ ಏನು ಹೇಳಕ್ಕೆ ಹೋದ್ರೆ ನಿನ್ನ ಮಾಡ್ಕೊತಾಳೆ. ಅದಕ್ಕೆ ನಾವು ತಿನ್ನೋದು ಚಲೋ. ಹೇ ಗೈಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಈವ್ನಿಂಗ್ ವ್ಲಾಗ್. ಈಗ ಸ್ಟಾರ್ಟ್. ಈಗ ನೆನಪು ಬಂತು, ಈಗ ಸ್ಟಾರ್ಟ್. ಇಷ್ಟೊತ್ತನ ಏನಾಯ್ತು ನಾ ಏನು ಮಾಡಿದೆ ಗೊತ್ತ್ರಿ, ನಾನು ಜಿಮ್ಮಿಗೆ ಹೋಗಿ ಬರೋಣ ಸುಸ್ತಾಗ್ಬಿಟ್ಟಿತ್ರಿ ಫುಲ್. ಒಂಥರ ಮಕ್ಕೊಂಬಿಟ್ಟಿರಿಪ್ಪ. ಏನೋ ಇವೆಲ್ಲ ನೋವಾಕತ್ಬಿಟ್ಟಿದ್ದು ರೀ. ಹೊಟ್ಟೆ ಮುಂದೆ ಮೂಮೆಂಟ್ ಆಗೋಗಿದ್ದು. ಹೋಗಿ ಒಳಗೆ ಜಳಕ ಮಾಡಕ್ಕೆ ಹೋಗಿನಿ, ಸೋಪ್ ಹಚ್ಕೊಳಕ್ಕೆ ಬರೋವಲ್ತ್ರಿ. ಹಾಗೆ ಬಿಟ್ಟು ಬಂದ್ಬಿಟ್ಟೆ. ಬಂದೇಕಿನ ಹಾಗೆ ಮಕ್ಕೊಂಬಿಟ್ಟಿನಿ. ಒಮ್ಮೆ 2:40ಕ್ಕೆ ಎದ್ದೀನಿ ರೀ. ಅವಾಗ ಎದ್ದು ಊಟ ಮಾಡಿ ಕೈ ಹಿಡ್ಕೊಂಡು ಏನನ್ನು ಅಷ್ಟು ಮಾಡಿ ಒಪ್ಪಾರಿ ಇವತ್ತು ಓದಿಲ್ರಿ. ಇವತ್ತು ಇವೆಲ್ಲ ನೋವಾಕದ್ಬಿಟ್ಟವ್ರಿ ಇಂತಲ್ಲಿ. ಇವ ಅದಲ್ರಿ, ಇವ ಹೋಗಿ ಬಂದಾರಿ ಹೊರಗೆ ಎಲ್ಲೇ ಹಾಸ್ಪಿಟಲ್ಗೆ ಹೋಗಿ ಬಂದಿರಿ. ಹಾಸ್ಪಿಟಲ್ಗೆ ಹೋಗಿ ಬಂದ್ರೆ ಅಲ್ಲಿ ಹೋಗಿ ಮೊದಲು ಪಾಳೆ ಹಚ್ಬೇಕ್ರಿ. ನಂಬರ್ ಬರೆಸಿ ಬರ್ಬೇಕು, ಹೆಸರು ಬರೆಸಿ ಬರ್ಬೇಕು. ಮುಂಜಾನೆ 6:30 7ಕ್ಕೆ ಹೋಗಿದ್ದೆ, ಓಪನ್ ಆಗಿರಲಿಲ್ಲ. 9ಕ್ಕೆ ಓಪನ್ ಮಾಡ್ರಂತ. ಜಿಮ್ಮಿಗೆ ಹೋಗಿದ್ದೀವಿ. ಅದಕ್ಕೆ ಮಧ್ಯಾಹ್ನ ಹೋಗಿ ಬರೆಸಿ ಬಂದೆ. ಈಗ 54ನೇ ನಂಬರ್ ಬಂದಿತ್ತು ರೀ. 54ನೇ ನಂಬರ್ ಬರೋಕ್ಕೆ ಸಂಜೆ 7 ಆಗುತ್ತೆ. ಅದಕ್ಕೆ 7ಕ್ಕೆ ಹಿಂಗೆ ಹೋಗ್ಬಿಡ್ತೀವಿ. ಈಗ ನೀವು ಬರ್ತೀನಿ ಮಾತ್ರ, ಈಗ ಕರ್ಕೊಂಡು ಹೋಗ್ತೀನಿ. ನಾನು ಬರ್ತೀನಿ ರೀ ಅವನ ಜೊತೆ. ಒಟ್ಟೆ ಎಲ್ಲೂ ಕರ್ಕೊಂಡು ಹೋಗಂಗಿಲ್ರಿ. ಅದಕ್ಕೆ ಚಲೋ ಹೋಗೋ ಪ್ಲೇಸಿಗೆ ಹೋದ್ರೆ ಓಕೆ ರೀ. ಅಲ್ಲ, ಚಲೋ ಹೋಗೋ ಪ್ಲೇಸಿಗೆ ಬಂದ್ರೆ ಚಲೋ. ಹಾಸ್ಪಿಟಲ್ಗೆ ಬರ್ತೀನಿ ನಾವು, ಮತ್ತೆ ಹೋಗಿಬಿಡ್ರಿ. ನನಗೆ ನನಗೂ ಟೈಮ್ ಪಾಸ್ ಆಗಿಲ್ಲ ಮಾತಂದ್ರೆ ಅಷ್ಟೇ. ಇನ್ನೇನೆ ಹೋಗಿ ಬರ್ತೀನಿ. ಹಂಗೆ ಪಪ್ಪರದ ಗುಳಿಗೆ ತೊಗೊಂಡ್ಬರ್ಬೇಕ್ರಿ. ಗುಳಿಗೆ ತೊಗೊಂಡು ಬಂದೀನಿ. ಇನ್ನೊಂದು 40 ಗುಳಿಗೆ ಮಾರ್ಕೆಟ್ ನನಗೂ ಇಷ್ಟು ಡೇಂಜರ್ ನೋಡ್ರಿ. ಹೇಳ್ತೀನಿ, ನನಗೆ ಕುಡಿಯೋ ಚಾ ಕುಡಿಬೇಕು ತನಸಾಗುತ್ತೆ. ನನಗೆ ಮಾಡ್ಕೊಟ್ಟಾಳೆ. ನನಗೆ ಮಾಡ್ಕೊಡೋದು ಕುಡಿಬೇಕು ಅನ್ಸುತ್ತೆ. ನಾನು ಮಾಡ್ಕೊಡಿದ್ರೆ ನೀ ಕುಡಿಯೋಗಿಲ್ಲ ನೋಡು, ನೀ ಕೊಡ್ತು ನಮ್ಗೆ ಕುಡಿಬೇಕು ಅನ್ಸುತ್ತೆ ನೋಡು ಅಂತ ಹೇಳ್ತಾಳೆ. ನಿನ್ನೆ ಒಟ್ಟು ಮೊನ್ನೆ ಕೇಳಿ ನೀ ಮಾಡ್ಕೊಡಿದ್ರೆ ಹೊಟ್ಟೆ ಮಾಡ್ಕೊಟ್ಟಿಲ್ರಿ. ಇವತ್ತು ನನಗೆ ಚಟ ಹತ್ತೈತಿ, ಕುಡಿಬೇಕು ಅನ್ಸತೈತಿ, ನನಗೂ ಮಾಡ್ಕೊಟ್ಟಾಳೆ. ಸುಮ್ಮನೆ ನಾ ಬಿಟ್ಟಿದ್ದೆ ನನಗೆ ಸುಮ್ಮನೆ. ನಾನು ಎಷ್ಟು ದಿವಸ ಕುಡ್ದಿದ್ದಿಲ್ಲ, ಇವತ್ತು ಕುಡ್ದಿದ್ರಿ. ಮತ್ತೆ ನನಗೆ ಕುಡಿಬೇಕು ಅನ್ಸಿದಾಗ ಕುಡಿದಾಗ ಎಲ್ಲ ಕುಡಿತೇವ. ಮತ್ತೆ ನೋಡ್ರಿ ಡೇಂಜರ್ ಅದಾವ. ಇವತ್ತು ಚಲೋ ಅಂದ್ರೆ ಏನು ಗೊತ್ತ್ರಿ, ಪರ್ಫೆಕ್ಟ್ ಬಿದ್ದದ. ಅದಕ್ಕೆ ಹಾಲು, ಚಾ ಪುಡಿ, ನೀರು, ಸ್ವಲ್ಪ ಬೆಲ್ಲ. ನಾ ಬಿಟ್ಟೇರಿಪ್ಪ. ನಾ ಬರೋ ಬ್ರೆಡ್ ಬಿಟ್ಬಿಟ್ಟೆ, ಕುಡ್ಬೇಕು ಹೋಗಿಲ್ಲ. ನಾ ಬ್ರೆಡ್ ಒಂದೇ ಕಸ್ಕೊಂಡು ತಿಂದೇರಿ, ಒಂದು ಇಟ್ಟೆ ತಿಂದೇರಿ. ಆಮೇಲೆ ಚಹಾ ಕುಡಿಬೇಕು ಅನ್ನಿಸ್ತೀರಿ, ಅದಕ್ಕೆ ಕುಡ್ದೇರಿ. ಕುಡಿಬೇಕು ಅನ್ನಿಸ್ತೀರಿ, ಕುಡ್ದೇರಿ. ರಾತ್ರಿ ಫುಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡತ್ತಳ್ರಿಪ್ಪ. ಡಯಟ್ಸ್ ಆಗಲಿ, ವರ್ಕೌಟ್ ಆಗಲಿ ಫುಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡತ್ತಲ್ಲ. ಸೊ ಇನ್ನೇನು 6 ತಿಂಗಳು ರಿಸಲ್ಟ್ ಹಿಂಗೆ ಕರೆಗುರಿಪ್ಪ ಬರ್ಬೇಕ್ರಿ. ದೇವ್ರಿಗೆ ಬಡ್ಕೊಳಕತ್ತೀವಿ. ಅಲ್ಲಿ ಏನು ಗೊತ್ತ್ರಿ, ಎಕ್ಸಸೈಸ್ ಮಾಡಕ್ ಬದಲ ಆದಾಳ್ರಿಪ್ಪ. ಯಪ್ಪ ನನಗೆ ಚಿತ್ರ ಅನ್ಸತ್ತೆ. ಅಲ್ಲ ಬರಕತ್ತ 4 ದಿವಸ ನಾ ಒಮ್ಮೆ ನಮಗೆ ಭಾಳ ಹೆಂಗೆ ಬರೋದು ಹೇಳ್ರಿ. ಎಕ್ಸಸೈಸ್ ಸ್ವಲ್ಪ ಟೈಮ್ ತಗೋೈತೆ. ಮೈಂಡ್ ಮಸಲ್ ಕನೆಕ್ಷನ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋ. ಮೈಂಡ್ ಮಸಲ್ ಕನೆಕ್ಷನ್ ಗೊತ್ತೇ ಆಗೋಲ್ತ್ರಿ. ಅದೇ ಗೊತ್ತಾಗಕ್ಕೆ ಟೈಮ್ ತಗೋೈತಿ. ಎಷ್ಟೋ ಮಂದಿ 10 ವರ್ಷ 20 ವರ್ಷ ಗಿಟ್ಲೆ ಮಾಡೋದು. ಮೋಟಿವೇಶನ್ ಕೊಡತ್ತನ್ರಿ. ಖರೆ ಐತ್ರಿ. ಎಷ್ಟೋ ಮಂದಿ ನಾನು ನೋಡಿನಿ, ಅವ್ರು ಸುಮ್ಮನೆ ಜಿಮ್ ಒಳಗೆ ಬಂದು ಸುಮ್ಮ ಆ ವಿಡಿಯೋಸ್ ನೋಡ್ತಾರೆ ಯೂಟ್ಯೂಬ್ ಸುಮ್ಮ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಒಟ್ಟು ಅವ್ರಿಗೆ ಡಿಫ್ರೆಂಟ್ ವೆರೈಟಿ ಇಂಟ್ರೆಸ್ಟಿಂಗ್ ಎಕ್ಸಸೈಸ್ ಮಾಡಿ ಹೋಗ್ಬಿಡ್ತಾರೆ. ಬೇಸಿಕ್ ಸ್ಟಿಕ್ ಇರೋದಿಲ್ಲ ಅವ್ರು. ಅದು ಪ್ರಾಬ್ಲಮ್ ಐತಿ.
ಅಟ್ಟು ಹುಡುಗರು ನೋಡ್ತೀನಿ ನಾನು ಹಂಗಿರೋದಿಲ್ಲ ಸ್ವಲ್ಪ ಟೈಮ್ ತಗೋತೈತಿ. ಹೆಂಗ್ ಗೊತ್ತ್ರಿಪ್ಪ ಎತ್ತಿನ್ರಿಪ್ಪ ಈ ನೋಡ್ರಿ 5 kg ಮೊದಲ 2.5 kg ಎತ್ತಿದ್ದೆ ರೀ. ಆಮೇಲೆ ಅದು ರೂಢ ಆಯ್ತ್ರಿ. ಆಮೇಲೆ ಇಕ್ಕಟ್ಟ 5 kg ಎತ್ತಕ್ಕೆ ಆತಿದಿಲ್ರಿ. ಆಮೇಲೆ ಈಗ ಎತ್ತಕತ್ತೀನ್ರಿ. ಅದು 3 ಹಿಂಗೆ ಎತ್ತನ ಬಿಡ್ತೀರಿ ಸೀದಾ. ಇನ್ನು ಪರ್ಫೆಕ್ಟ್ ಬರಾಕತ್ತಿಲ್ರಿ. ಮೊದಲು 5 kg ಎತ್ತಕ್ ಆತಿದ್ದಿಲ್ರಿ ಅದು. ಈಗ 5 kg ಎತ್ತಕ್ಕ ರೆಡಿ ಇದು ಪ್ರಾಕ್ಟೀಸ್ ಮಾಡೀನಿ. ಈಗ 7.5 kg ಎತ್ತಬೇಕ್ರಿ. ಅದು ಬರೀ 3 ಹಿಂಗೆ ಎತ್ತನ ಬಿಡ್ತೀನಿ ರೀ. ಇಲ್ಲಿ ನೋವಾಕ್ ಸ್ಟಾರ್ಟ್ ಆಗ್ಬಿಡ್ತೈತ್ರಿಪ್ಪ. ಅದಕ್ಕೆ ಇವತ್ತು ಫುಲ್ ಎಲ್ಲ ಕಡೆ ನೋವಾಕತ್ತ ಬಿಟ್ಟವ್ರಿ. ನಿನ್ನೆ ಮಾಡಿದ್ದು ಇವತ್ತೇ ಮೊನ್ನೆ ಫುಲ್ ಹುರುಪ ಹೋಗ್ಯಾಳ. ಇವೇಡ ಕರ್ಸೋದೇ ಬಿಡೋದೇ ಇಲ್ಲ, ಫುಲ್ ಹುರುಪ ಹೊಡೆದಾಳ, ಎಕ್ಸರ್ಸೈಸ್ ಮಾಡಾಳ. ಇವತ್ತು ಫುಲ್ ಹಿಡಿದು ಬಿಟ್ಟವ್ರಿ, ಬಂದು ಮಕ್ಕೊಂಡ್ಬಿಟ್ಟಾಳ. ನಿನ್ನೆ ಲೆಗ್ಗದು ಮಾಡೀನ್ರಿ. ಬಾತ್ರೂಮ್ದಾಗ ಕುಡಾಕ್ ಬಿಡೋಲ್ತ್ರಿ. ನಂಗೆ ಎಂತ ಕರಂಬಂತವ ಅಂತ ಹೇಳಿ. ಮತ್ತು ನಿನ್ನೆ ಫುಲ್ ಎಲ್ಲ ಕಾಲು ಕೈ ನೋವಾಗ್ಬಿಟ್ಟಿದ್ರಿ. ಇವತ್ತು ಭಾಳ ಹಿಂಗೆ ಎತ್ತಿವ ಎತ್ತಿಸ್ ನಂಗೆ ಕೈ ಎಲ್ಲ ಬ್ಯಾನ್ ಮಾಡ್ಯಾನ್ರಿ. ಇವತ್ತು ಬಾಳ್ರಿಪ್ಪ ಭಾಳ ಬರೀ ಕೈದೇ ಮಾಡ್ಸ್ಯಾನ. ಎಕ್ಸರ್ಸೈಸ್ ಮಾಡಿಲ್ರಿ, ಬರೀ ವಿಡಿಯೋ ಮಾಡ್ಕೊಳಕ್ ಕೂತೀನಿ. ಅಲ್ಲ ಏನ್ ಮಾಡ್ತಾಳ್ರಿ ಸುಬ್ಬಿ, ನಾ ಎಕ್ಸರ್ಸೈಸ್ ಮಾಡ್ಬೇಕು, ನಾ ವಿಡಿಯೋ ಮಾಡ್ಬೇಕು. ನನ್ ಬಂದಾಗ ಸುಮ್ ಕೂತ್ ಬಿಡ್ತಾಳ ಹೋಗಿ. ನಾ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಬಂದು ವಿಡಿಯೋ ಮಾಡ್ಬೇಕು ಅನ್ನೋದಿಲ್ಲ, ಕೂತ್ ಬಿಡ್ತಾಳ. ಈಗ ಇವತ್ತು ಟೆನ್ಷನ್ ನಾ ಇರ್ತೀನಿ. ನಾ ಎತ್ತು ನಿನ್ನಂತೂ ಟೆನ್ಷನ್ ನನಗೆ ಎತ್ತು ಟೆನ್ಷನ್ ಇರ್ತೈತ್ರಿ. ಎತ್ತು ಹಿಡ್ಕೊ, ಕೈ ಹಿಡ್ಕೊ, ಹಿಡ್ಕೊ ಕೈ. ಇಬ್ಬರದು ಕೈ ಹೋಗ್ಯಾರೆ. ನಾನು ಶೋಲ್ಡರ್ ಹೊಡೆದಿನಿ, ಇವತ್ತು ಕೈನೇ ಎತ್ತಿಸ್ಯಾನ್ರಿ. ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಅದಕ್ಕೆ ಬರೀ ಇಷ್ಟು ಹಿಡಿದ್ರೆ ಸಾಕು, ಒಂದು ನಿಮಿಷ ಹಿಡಿದ್ರೆ ಸಾಕು, ಪಂಪ್ ಆಗ್ಬಿಡಾವ. ಇಲ್ಲಿ ನೋವಾತೈತ್ರಿ ಫುಲ್. ಬರೀ ಶೋಲ್ಡರ್ ಹೊಡೆದಿನ್ರಿ, ಇವೆಲ್ಲ ನೋವಾತೈತ್ರಿ. ಅದು ನೀ ಹಿಂಗ್ ಮಾಡ್ಸಿದ್ದು ಈಗ ಎಫೆಕ್ಟ್ ಆಗತೈತಿ ನನಗೆ. ಅಲ್ಲಿದ್ದಾಗ ಏನು ಆಗುದಿಲ್ರಿಪ್ಪ. ಎಲ್ಲ ಮನ್ಯಾಗ ಬಂದ ಎಲ್ಲ ಒಂದ್ ಏನ ಚಪಾತಿ ಲಟ್ಸಕತ್ತೀನಿ, ಹಿಂಗ್ ಅಲ್ಲಿ ಲಟ್ಟಿಸ್ತಿರ್ತೀವಿ ನೋಡಿ, ಹಿಂಗ ಅವಾಗ ನೋವಾಗ್ತಿರ್ತಾವ. ಇರ್ಲಿ ಕಂಟಿನ್ಯೂ ಮಾಡತ್ತೇವ್ರಿ. ಜಿಮ್ ಎಷ್ಟು ಕಂಟಿನ್ಯೂ ಆಗತ್ತೆ ಅಂತ ಬಿಡುದಿಲ್ರಿ. ಈ ಸಲ ಬಿಡುದಿಲ್ಲ, ಈ ಸಲ ಒಟ್ಟೆ ಬಿಡುದಿಲ್ರಿ. 6 ತಿಂಗಳಲ್ಲ ಕಂಟಿನ್ಯೂ ಹೋಗ್ತೀವಿ. ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು. 1 ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂ ಒಟ್ಟು ಬಿಡುದಿಲ್ರಿ. ಹೋಗುದ್ರಿ ಅದು ಇಳಿಲಿ ಹೋಗ್ಲಿ ಇಳಿತೈತಿ ಇಲ್ಲ ಅಂತಲ್ಲ, ಇಳಿದ ನಂತರ ಹೋಗುದು, ಕಂಟಿನ್ಯೂ ಮಾಡೋದು, ಬಿಡುವಂಗಿಲ್ಲ. ಚಲೋ ಚಟ ಬಿಡಕ್ ಹೋಗ್ಬಾರ್ದು. ಇವ ಚಟ ಬರ್ಸ್ಯಾನ್ರಿ. ನನಗೂ ತಳಗಾಗ್ಬೇಕು ಅನ್ನೋದು ಆಸೆ ಐತ್ರಿ. ಅದೇ ನಂಗೂ ತಳಗಾಗೋದು ಇಂಟ್ರೆಸ್ಟ್ ಐತ್ರಿ, ಮತ್ತು ಆಸೆ ಐತ್ರಿ. ನಾನು ಚಂದ ಕಾಣ್ಬೇಕು. ಆಯ್ತ್ರಿ, ಇನ್ನೇನೈತಿ ಹೋಗೋದು. ಇನ್ನೊಂದು ತಾಸು ಬಿಟ್ಟು 7 ಗಂಟೆಗೆ ಹಾಸ್ಪಿಟಲ್ ಹೋಗೋದೈತಿ. ಹೋಗುವ ಸಿಕ್ಕಿ ಆಗತ್ ನೋಡ್ರಪ್ಪ. ಫ್ಯಾನ್ ಹಚ್ಚಿದ್ರೆ ನೋಡ್ರಿ ಮೈಯ ನೀರು ಇಳಿತೈತ್ರಿ. ನಿಮ್ ಸಂಬಂಧ್ರಿ ಹಚ್ಚಿದ್ವಿ. ಇಲ್ಲಪ್ಪ, ನಿಮ್ಗೇನು ಕೇಳಿಸೋದೇ ಇಲ್ರಿ. ಎಲ್ಲ ನೀರು ಇಳಿತೈತ್ರಿ. ಬಂದೀವ್ರಿ ದವಾಖಾನಿಗೆ. ಇವಂಗಿಲ್ಲಿ ಸ್ಕಿನ್ನಿಗೆ ಒಂದು ಏನೋ ಗುಳ್ಳಿ ಯಾವುದನ್ನು ತೋರಿಸ್ಲಿಕ್ಕೆ ಬಂದೀವಿ. ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಇಲ್ಲಿ ಬಂದೀವಿ. ಈಗ ಹೋಗಕ್ಕೆ 300 ರೂಪಾಯಿ ರೀ ಒಳಗೆ. ಇಲ್ಲೊಂದು ಐತ್ರಿ ಹಿಂಗೆ ಸ್ಕಿನ್ನಿಗೆ. ಇಲ್ಲಿ ಒಂದು ಏನೋ ಆಗೈತೆ ತೋರಿಸೋದು. ತೋರಿಸತ್ತೆ ಇಲ್ಲಾಗೈತೆ ನೋಡ್ರಿ. ಅದು ಹೊಟ್ಟೆ ಹೋಗಕ್ಕೆ ರೆಡಿ ಇಲ್ರಿ. ಅದನ್ನೂ ತೋರಿಸ್ಕೊಂಬರಕ್ಕೆ ಹೊಂಟಾನಿ. ಆಯ್ತು ರೀ, ನೆಕ್ಸ್ಟ್ ನಮ್ದಲ್ಲ. ರೀ ಅಜ್ಜಿಯರಿಗೆ ಡಾಬಿಲಿ ತೊಗೊಂಬರಕ್ಕೆ ಇಲ್ಲಿ ಬಂದೀವಿ ನೋಡ್ರಿ. ಜೋಶಿ ಚಾಟ್ ಕಾರ್ನರ್ಗೆ ಬಂದೀವಿ. ಇಲ್ಲೇ ಮಸ್ತ್ ಮಾಡ್ತಾರೆ ಇಲ್ಲಿ ಡಾಬಿಲಿ. ಇದು ಎಲ್ಲಿ ಬರ್ತೈತೆ ನಂಗೆ ಗೊತ್ತಿಲ್ಲ ರೀ. ಇದಕ್ಕೆ ಯಾವ ಪ್ಲೇಸ್ ಅಂತಾರೆ? ರಾಮ ಮಂದಿರ ರೋಡ್ ಇದೆ. ರಾಮ ಮಂದಿರ ಇಲ್ಲೈತೆ ನೋಡ್ರಿ, ರಾಮ ಮಂದಿರ ರೋಡ್ ಇಲ್ಲೇ ಸಿಗ್ತೈತಿ. ಇಲ್ಲೇ ಮಸ್ತ್ ಮಾಡ್ತಾರೆ ಇಲ್ಲಿ ಪಾನಿಪುರಿ ಮತ್ತು ಸಮೋಸ, ಪ್ರತಿಯೊಂದು ಸ್ವೀಟದ್ದು ಏನಿರಲ್ಲ ಮಸ್ತ್ ಮಾಡ್ತಾರೆ ಇಲ್ಲಿ. ನೀವು ಬಂದು ಇಲ್ಲಿ ತಿಂದು ಹೋಗ್ರಿ ಒಂದ್ಸತಿ. ಎಲ್ಲಂತ ಹೇಳ್ತೀವಿ ನೋಡ್ರಿ. ಇದು ಮಹಾನಗರ ಪಾಲಿಕೆ ವಿಜಯಪುರ ವಾರ್ಡ್ ನಂಬರ್ 9 ಅಂತ ಐತ್ಲ. ಹಳೆಯ ಅಡ್ತ ಬಜಾರ್ ರಸ್ತೆ ಅಂತ ನೋಡ್ರಿಪ್ಪ. ಇಲ್ಲೇ ರೀ, ಅದು ಎದುರಿಗೇನೆ ಇಲ್ಲೇ ಐತೆ ನೋಡ್ರಿ. ಇದು ಮನ್ಯಾಗ ನೀರು ಬರತೈತಿ, ಒಟ್ಟೆ ತಿನ್ನೋಂಗಿಲ್ಲ ರೀ. ಖರೇ ರೀ, ನಾವು ಇಷ್ಟು ಸ್ಮೆಲ್ ಬರತೈತಲ್ರಿ, ಅಷ್ಟು ಸ್ಮೆಲ್ ಬರತೈತಿ. ಬಡ್ದು ಬಾಯ ಹೋಗ್ಬೇಕು ಅನ್ಸತೈತಿ ನನಗಂತೂ. ಫುಲ್ ಡಯರ್ಡ್ದಾಗ ಅದೀವಲ್ರಿ ಅದಕ್ಕೆ. ನೋಡ್ರಿ ಹೆಂಗದ ದಾಬೇಲಿ, ಮಸ್ತ್ ಗಿಚ್ಚ ಮಾಡ್ತಾರ. ನಮ್ಮ ರೆಡಿ ಆಗತ್ತದ ದಾಬೇಲಿ, ಮಸ್ತ್ ಮಾಡ್ತಾರೆ ಇಲ್ಲಿ ಡಾಬೇಲಿ. ಅದ್ರೊಳಗೆ ಏನು ಹಾಕ್ತಾರೆ ಗೊತ್ತ್ರಿ? ಫ್ರೂಟ್ಸ್ ಹಾಕ್ತಾರೆ. ಫ್ರೂಟ್ಸ್ ಅಲ್ಲ, ಬರೀ ದಾಳಿಂಬೆ ಮಸಾಲ ಹಾಕಿರ್ತಾರೆ. ಈ ಮಸಾಲ ಹಾಕಿರ್ತಾರೆ ರೀ. ಇದ್ರೊಳಗೆ ದಾಳಿಂಬೆ ಬಿದ್ದಿರ್ತೈತಿ. ಮಸ್ತ್ ಸ್ವೀಟ್ ಅನ್ಸುತ್ತೆ, ಖಾರ ಅನ್ಸುತ್ತೆ, ಸ್ವಲ್ಪ ಹುಳಿನೂ ಅನ್ಸುತ್ತೆ. ಮಸ್ತ್ ಇರ್ತೈತಿ ರೀ. ಮತ್ತು ಇಲ್ಲಿ ಬಂದು ಕಾಯ್ಕೋತ ಕೂತೀವಿ ನೋಡ್ರಿ. ಯಾವಾಗ ಕೊಟ್ಟಿದ್ದೇನೆ? ಎಷ್ಟು ಗಂಟೆ ಕೊಟ್ಟಿದ್ದೀವಿ ಹೇಳಿ? ಗುಳಿಗಿದು
ಮುಂಜಾನೆ ಕೊಟ್ಟಿದ್ಯಾನ್ರಿ ಗುಳಿಗಿದ ಇನ್ನೂ ಅದು ತರ್ಸಿಲ್ಲ ಅಂತವ್ರಿ ಇಲ್ಲಿ ವೇಟ್ ಮಾಡ್ಕೊಂಡು ಕೂತೀವಿ ನಾವು ಇಬ್ಬರು ಎಷ್ಟು ಲೇಟ್ ಆಗುತ್ತೆ ಗೊತ್ತ್ರಿ ಈಗ ಇನ್ನೂ ಅವರು ಎಲ್ಲಿದಾರೋ ಏನೋ ಗೊತ್ತಿಲ್ಲ ಇನ್ನೂ ಬರತ್ತಾರ ಅನ್ನತ್ತಾರ ಇನ್ನೂ ಎಲ್ಲದಾರ ಗೊತ್ತಿಲ್ಲ ಇಲ್ಲಿ ಕುಂತೀವಿ ಇಬ್ಬರು ಕಾಯ್ಕೋತ ಗುಳಿಗೆ ಸಂಬಂಧ ಸಿಕ್ತ್ರಿ ಫೈನಲಿ ಕೊಟ್ಟರು ಹೊಂಟೀವಿ ಈಗ ಮನೆಗೆ ಸ್ವಲ್ಪ ಕಬ್ಬಿನಲ್ಲಿ ಕುಡಿಸ್ತೀಯಲ್ಲ ಕಬ್ಬಿನಲ್ಲಿ ಕುಡಿಸ್ತಿ ಹಾಂ ಕಬ್ಬಿನಲ್ಲಿ ಕುಡಿತೀನಿ ರೀಪ್ಪ ಎಷ್ಟು ದಿವಸ ಆಯ್ತು ನಾ ಕಬ್ಬಿನಲ್ಲಿ ಕುಡ್ದಿಲ್ಲ ಈ ಕಬ್ಬಿನಲ್ಲಿ ಕುಡಿತೀನಿ ನಮ್ಮ ಮನೆ ಹತ್ತಿರ ಇದ್ರೆ ಅಷ್ಟೇ ಕುಡಿತೀನಿ ಇಲ್ಲಾಂದ್ರೆ ಇಲ್ಲ ಇಲ್ಲೇ ಗಾಡಿ ಹಚ್ಚಿದ್ವಿ ಪಾರ್ಕ್ ಮಾಡಿದ್ವಿ ಈ ಕಡೆಯಿಂದ ಒನ್ ವೇ ರೂಟಿಗೆ ಹೋಗೋದು ನಾವು ಈ ಮನೆಗೆ ಬಂದೀವಿ ಅಜ್ಜರಿ ಸ್ಪೆಷಲ್ ಕೊಡ್ತೀನಿ ಅಂತ ಹ್ಯಾಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಹೆಂಗೆ ಗೊತ್ತಾ ಯಾಕೆ ತರಕ್ಕೆ ಹೋದಿರಿ ಈಗ ಹಾಂ ಎದಕ್ಕೆ ತರಕ್ಕೆ ಹೋದಿ ಅಂತ ಅಂತಾರೆ ಅಜ್ಜರಿ ನಿಮ್ಗೆ ಏನೋ ತಿನ್ನಕ್ಕೆ ಬಂದೀನಿ ನೋಡ್ರಿ ನಿಮಗೆ ಅಜ್ಜಾರಿಗೆ ರೀ ಏನಂತ ಡಾಬೇಲಿ ರೀ ಡಾಬೇಲಿ ಅಂದ್ರೆ ರೀ ಅದ್ರಾಗ ಏನೇನೋ ಹಾಕಿ ಕೊಟ್ಟಿರ್ತಾರೆ ರೀ ಚಂದ ಇದನ್ನು ಹಾಕ್ಕೊಟ್ಟಿರ್ತಾರೆ. ಅದ್ರಾಗ ಫ್ರೂಟ್ಸ್ ಮತ್ತು ಏನ್ರಿಪ್ಪ ಅದು ಬಜ್ಜಿ ಮಿರ್ಚಿ ತಗೊಂಡ್ಬರ್ಬೇಕಿಲ್ಲ ಇದು ಕೆಟ್ಟ ಅದಕ್ಕೂ 20 ರೂಪಾಯಿ ರೀ ಅಜ್ಜಾರಿಗೆ ಹಾಂ ರೀ ಇದು ತಿಂದು ನೋಡ್ರಿ ಮುಂಬೈ ಸ್ಟೈಲ್ ಡಾಬೇಲಿ ರೀ ಇದು ಮಸ್ತ್ ಇರ್ತೈತೆ ರೀ ನಾವು ತಿನ್ನಂಗಿಲ್ಲ ರೀ ನಾವು ಡಯೇಟ್ದಾಗ ಅದೀವಿ ಇಲ್ರಿ ಅಲ್ಲೇ ಮುಂದೆ ನಿಂತಾರ ತಿಂದಿಲ್ರಿ ಇಲ್ಲಿ ಅರ್ಧ ಏನು ತಿನ್ಬೇಕು ಮಸ್ತ್ ಕಿಟಕಿ ತೆಗೆದು ಹೋಗಿದ್ದೀವಿ ರೀ ಫುಲ್ ತಂಪಾಗ್ಲಿ ಅಂತ ಹೇಳಿ ರೂಮ್ ಫುಲ್ ತಂಪಾಗೈತಿ ಇದಕ್ಕೇನಾರ ಬದ್ನಿಕಾಯಿ ಬಿಟ್ಟು ಹಾಕ್ಯಾರೇನು ಮತ್ತೆ ಬಂದಿಕಾಯಿ ಇಲ್ರಿ ಅದು ಇದ್ರಿ ಏನಂತಾರ ಅದಕ್ಕೆ ಅದ್ರಲ್ಲೇ ಮಾಡಿರ್ತಾರದು ಅದ್ರೊಳಗ್ರಿ ದಾಳಿಂಬ್ರಿ ಹಾಕಿರ್ತಾರ್ರಿ ಮತ್ತೇನಿಲ್ಲಲ್ಲ ಮತ್ತೇನಿಲ್ರಿ ದಾಳಿಂಬ್ರಿ ಹಾಕಿರ್ತಾರ ಬರ್ರಿ ಅದ್ರೊಳಗೆ ಮುಂಚೆ ಕಾಣು ಏನಾಗಲ್ಲ ಅದಕ್ಕೆ. ಡಾಕ್ಟ್ರ್ ಏನ್ ತಿನ್ನಕ್ ಹೋಗ್ಬೇಡ ನಾನು, ಡಾಕ್ಟ್ರ್ ಎಲ್ಲ ತಿನ್ನೋಣ. ಇದ್ರೊಳಗೆ ಏನೋ ಹಾಕಿಲ್ಲ ಆಡ್ರಿ ತಿನ್ರಿ ಚಲೋ ಐತ್ರಿ ಅಜ್ಜಾರಿಗೂ ಕೊಡ್ರಿ ಅದೇನಿದೆ ಮತ್ತೆ ಇದ್ರಿ ಶೇಂಗಾ ಕೊಟ್ಟಾನ್ರಿ ತಿನ್ನಾಕ ನಮಗಲ್ರಿ ನಿಮಗೆ ಶೇಂಗಾ ಅದ್ರೊಳಗೆ ತಿನ್ಬೇಕ್ರಿ ಹಾಕೊಂಡ್ ಶೇಂಗಾ ಶೇವ್ ಬಾಜುಕ್ ಇಟ್ಕೊಂಡ್ ತಿನ್ನೋದ್ರಿ ಅದು ಶೇಂಗಾ ಶೇಂಗಾ ಅದ್ರೊಳಗೆ ಸಾಸ್ ಕೊಡ್ರಿ ಅಜ್ಜಾರಿ ಬಾಜು ಕೊಟ್ರಿ ಸಾಸ್ ಹಚ್ಕೊಂಡ್ರು ತಿನ್ಬಾರ್ದೈತ್ರಿ ಇಲ್ಲ ಅಂದ್ರೂ ನಡಿತೈತ್ರಿ ಯಾಕಂದ್ರೆ ಅದು ಬಾಜು ಇದು ಕೊಟ್ಟಿರ್ತಾರಲ್ರಿ ತಿನ್ನಾಕ ಸಾಸ್ ಹಾಕೋಬೇಕಿಲ್ರಿ ಸ್ವೀಟ್ ಐತಿಲ್ರಿ ಸ್ವೀಟ್ ಐತೇನು ಖಾರ ಐತ್ರಿ ಅದ್ರಿ ಎಲ್ಲ ಐತ್ರಿ ಅದ್ರೊಳಗೆ ಹುಳಿ ಖಾರ ಸ್ವೀಟ್ ಎಲ್ಲ ಐತ್ರಿ ಅದಕ್ಕೆ ಡಾಬಿಲಿ ಅಂತಾರ್ರಿ 20 ರೂಪಾಯಿ ರೀ ಎರಡು ಕುಡಿಸ್ರಿ ಅಂದ್ರೆ ಅದಕ್ಕೆ ಇದಕ್ಕೊಂದು 20 ರೀ ಅದಕ್ಕೊಂದು 20 ರೀ ಹಾಂ 40 ರೂಪಾಯಿ ರೀ ಮಸ್ತ್ ಇರ್ತೈತೆ ರೀ ಡಾಬಿಲಿ ತಿನ್ನಾಕ ನೀವು ಬಂದು ಟ್ರೈ ಮಾಡಿರಿ ಅಲ್ಲಿ ಒಂದ್ಸತಿ ಬಿಜಾಪುರ ಒಳಗೆ ಅದು ಯಾವ ರೋಡ್ರಿಪ್ಪ ಹೇಳಿದ್ನಲ್ರಿ ಅಲ್ಲಿ ಹೋಗ್ತೀನಿ ರೀ ರಾಮ ಮಂದಿರ ಕಡೆ ಇಂಚ್ ಮಾಡ್ತಾರೆ